ಋಷಭ ರಾಶಿ. ಋಷಭ ರಾಶಿಯವರಿಗೆ ತನ್ನ ರಾಶ್ಯಾಧಿಪತಿ ಪೂರ್ವಾಜಿತ ಪುಣ್ಯಸ್ಥಾನ ಹಾಗೂ ಷಷ್ಠ ಸ್ಥಾನದಲ್ಲಿ ಸಂಚಾರ. ಪೂರ್ವಾಜಿತ ಪುಣ್ಯಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಸಂಚರಿಸುವಾಗ ತನ್ನ ದೇಹಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ ವಹಿಸಿದರೆ ಈ ಸಮಯದಲ್ಲಿ ಒಳ್ಳೆಯದು. ಕುಲದೇವತೆ, ಮನೆ ದೇವತೆ ಅಥವಾ ಯಾವುದಾದ್ರೂ ನಿಮ್ಮ ಗ್ರಾಮ ದೇವತೆಯ ಹರಕೆ ಕಾಣಿಕೆಗಳನ್ನೇನಾದರೂ ಈ ಸಮಯದಲ್ಲಿ ನಿಲ್ಲಿಸಿದರೆ ಶುಕ್ರ ಶಾಂತಿಗೋಸ್ಕರ ಅಮ್ಮನವರಿಗೆ ಮಡಿಲಕ್ಕಿಯನ್ನು ಕೊಟ್ಟು ಒಂದು ಕುಂಕುಮಾರ್ಚನೆ, ಒಂದು ಸೀರೆ ಕೊಡ್ತಕ್ಕಂಥದ್ದು, ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಒಂದು ಹೂವಿನಿಂದ ಅಲಂಕಾರ ಮಾಡಿಸ್ತಕ್ಕಂಥದ್ದು ಮಾಡಿಸಿದ್ರೆ ಈ ಸಮಯದಲ್ಲಿ ಶುಕ್ರನ ಅಶುಭ ಫಲಗಳು ಕಡಿಮೆಯಾಗಿ ಶುಭ ಫಲ ವೀಕ್ಷಿಸಬಹುದು. ಕುಟುಂಬ ಧನಸ್ಥಾನಾಧಿಪತಿ ಅಂದರೆ ಇಲ್ಲಿ ಬುಧ ದೇವರು ಸುಖಸ್ಥಾನ ಹಾಗೂ ಪೂರ್ವಾಯಿತ ಪುಣ್ಯಸ್ಥಾನದಲ್ಲಿ ಸಂಚರಿಸುವಾಗ ಬುಧ ದೇವರಿಂದ ನಿಮಗೆ ಯಾವುದೇ ಅನಾನುಕೂಲಗಳು ಈ ಸಮಯದಲ್ಲಿ ಜರುಗುವುದಿಲ್ಲ, ಶುಭ ಫಲವನ್ನೇ ನೋಡಬಹುದು. ಆದರೆ ಇಲ್ಲಿ ಕುಜಗ್ರಹ ಕುಟುಂಬ ಧನಸ್ಥಾನದಲ್ಲಿ ಸಂಚಾರ ಮಾಡುವಾಗ ವಾಕ್ ಅಂದರೆ ಮಾತುಗಳಿಗೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ವಿದ್ಯುತ್ ಅಂದರೆ ಕರೆಂಟ್ಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ, ಸಹೋದರರಿಗೆ ಸಂಬಂಧಪಟ್ಟಂತೆ ಜಾಗ್ರತೆ ವಹಿಸಬೇಕು. ಹೆಂಗಪ್ಪ ಅಂತಂದರೆ ಮಾತುಗಳನ್ನ ನೋಡ್ಕೊಂಡು ಹುಷಾರಾಗಿ ಆಡ್ತಕ್ಕಂಥದ್ದು, ಈ ಕರೆಂಟ್ಗಳು ಎಲ್ಲಾದರೂ ವೈರ್ ಸ್ಕಿನ್ ಆಗಿದ್ದರೆ ಸಡನ್ನಾಗಿ ಕೈ ಇಡ್ತಕ್ಕಂಥದ್ದು, ದಿಢೀರ್ನ ಬೆಂಕಿಗೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ತಾಪತ್ರೆಗಳು ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲದರ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಈ ಕುಜದೇವರಿಂದ ನಿಮಗೆ ಶುಭ ಫಲವನ್ನೇ ನಿರೀಕ್ಷಿಸಬೇಕು ಅಂದರೆ ಮಂಗಳವಾರಗಳಲ್ಲಿ ಒಂದು ಬಗಸೆ ತೊಗರಿಬೇಳೆ, ಒಂದು ಹಚ್ಚು ಬೆಲ್ಲವನ್ನು ನರಸಿಂಹಸ್ವಾಮಿ ದೇವಾಲಯ ಇಲ್ಲವೇ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಕೊಟ್ಟರೆ ಕುಜದೇವರ ಅಶುಭ ಫಲಗಳ ಕಡಿಮೆಯಾಗಿ ಶುಭ ಫಲವನ್ನೇ ವೀಕ್ಷಿಸಬಹುದು. ತೃತೀಯ ಸ್ಥಾನ, ಇಲ್ಲಿ ಭಾಗ್ಯಾಧಿಪತಿ ತೃತೀಯ ಸ್ಥಾನ, ಲಾಭಾಧಿಪತಿ ಭಾಗ್ಯಾಧಿಪತಿ ತೃತೀಯ ಸ್ಥಾನದಲ್ಲಿ ಗೋಚರಿಸುವಾಗ ಗುರುದೇವರಿಗೆ ಸಂಬಂಧಪಟ್ಟಂತೆಯೂ ಸಹ ಈ ಸಮಯದಲ್ಲಿ ಗುರುಶಾಂತಿ ಪೂಜೆಗಳನ್ನು ಆಚರಿಸಿದರೆ ಗುರುದೇವರಿಂದನೂ ಸಹ ಶುಭ ಫಲವನ್ನೇ ವೀಕ್ಷಿಸಬಹುದು. ತೃತೀಯ ಸ್ಥಾನದಲ್ಲಿ ಸೂರ್ಯದೇವರು, ಸುಖಸ್ಥಾನಾಧಿಪತಿ ಸೂರ್ಯದೇವರು ಪರಾಕ್ರಮ ಸ್ಥಾನದಲ್ಲಿ ಸಂಚರಿಸುವಾಗ 3 ಹಾಗೂ 4ರ ಅಧಿಪತಿ. ಇಲ್ಲಿ ತಂದೆಯಿಂದ, ಉನ್ನತ ಅಧಿಕಾರಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ, ಕುಟುಂಬದ ಗುರು ಹಿರಿಯರಿಂದ ಶುಭ ಫಲವನ್ನೇ ಈ ಸಮಯದಲ್ಲಿ ವೀಕ್ಷಿಸಬಹುದು. ಸುಖಸ್ಥಾನದಲ್ಲಿ ಕೇತುಗ್ರಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಶಾಂತಿ ಪೂಜೆಗಳನ್ನ ಮಾಡಿಸ್ಕೊಳ್ಳಿ. ಕೇತುಗ್ರಹ ಬಂದು ವಿಘ್ನಗಳ ಕಾರಕ ಅಂತಂದೇಳಿ ಕರಿತೀವಿ. ಮಂದಗತಿ ಕೆಲಸ ಕಾರ್ಯವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಗ್ರಹ. ಈ ಏನು ನಿಧಾನಕ್ಕೆ ಮಂದಗತಿಲಿ ಕೆಲಸ ಕಾರ್ಯಗಳು ನಡೀತಾ ಇರೋವನ್ನ ಸ್ವಲ್ಪ ಸ್ಪೀಡಾಗಿ ಕೆಲಸ ಕಾರ್ಯಗಳು ನಡೀಬೇಕಪ್ಪ ಅಂತಂದರೆ ಗಣಪತಿ ದೇವರ ದೇವಾಲಯದಲ್ಲಿ ಕಡಲೆ ಉಸ್ಲಿಯನ್ನು ನೈವೇದ್ಯಕ್ಕೆ ಕೊಟ್ಟು ಪ್ರಸಾದವಾಗಿ ಹಂಚೋಂಥದ್ದು, ಪ್ರತಿನಿತ್ಯ ಗಣಪತಿ ದೇವರಿಗೆ 21 ಗರಿಕೆಯನ್ನು ಕೊಡ್ತಕ್ಕಂಥದ್ದು, ಇದೆಲ್ಲನೂ ಸಹ ಕೇತು ಶಾಂತಿಯಾಗಿ ನಿಮಗೆ ಶುಭ ಫಲವನ್ನೇ ನೋಡಬಹುದು. ಪೂರ್ವಾಯಿತ ಪುಣ್ಯಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿಯೇ ನೀಚ ಸ್ಥಾನದಲ್ಲಿ ಸಂಚರಿಸುವಾಗ ಕಡ್ಡಾಯವಾಗಿ ಇಲ್ಲಿ ಶುಕ್ರಗ್ರಹದ ಶಾಂತಿ ಮಾಡ್ಕೊಂಡ್ರೆ ಒಳ್ಳೆಯದು. ಪಂಚಮ ಸ್ಥಾನ ಹಾಗೂ ಷಷ್ಠ ಸ್ಥಾನದಲ್ಲಿ ಶುಕ್ರದೇವರು ಗೋಚರಿಸುವಾಗ ಇಲ್ಲಿ ಷಷ್ಠ ಸ್ಥಾನದಲ್ಲಿ ಗೋಚರಿಸುವಾಗ ಸ್ವಸ್ಥಾನ, ತೊಂದರೆ ಏನಿಲ್ಲ, ಶುಕ್ರಗ್ರಹನಿಂದ ಶುಭ ಫಲನೇ ನೋಡ್ಬೋದು. ಪೂರ್ವಾಯಿತ ಪುಣ್ಯಸ್ಥಾನ ಅಂದರೆ ನೀಚ ಸ್ಥಾನದಲ್ಲಿ ಸಂಚರಿಸುವಾಗ ಹೊಟ್ಟೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ ವಹಿಸಿ. ಸಪ್ತಮ ಸ್ಥಾನಾಧಿಪತಿ ಕುಜಗ್ರಹ ಕುಟುಂಬ ಧನಸ್ಥಾನ, ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆ, ಧರ್ಮಪತ್ನಿ ಗಂಡ ಹೆಂಡತಿಗೆ ಸಂಬಂಧಪಟ್ಟಂತೆ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಜಾಗ್ರತೆ ವಹಿಸಬೇಕು. ಅಷ್ಟಮ ಸ್ಥಾನಾಧಿಪತಿ ಗುರುದೇವರು ಪರಾಕ್ರಮ ಸ್ಥಾನದಲ್ಲಿ ಸಂಚರಿಸುವಾಗ ಯಾವುದಾದ್ರೂ ಈ ಗುರುವಿಗೆ ಸಂಬಂಧಪಟ್ಟಂತೆ ಗುರುಶಾಂತಿ ಪೂಜೆಗಳನ್ನ ಮಾಡ್ಕೊಂಡ್ರೆ ಈ ಸಮಯದಲ್ಲಿ ಒಳ್ಳೆಯದು. ಭಾಗ್ಯ ಕರ್ಮಸ್ಥಾನಾಧಿಪತಿ ಏಕಾದಶ ಸ್ಥಾನದಲ್ಲಿ ವಕ್ರಿ. ಈಗ ಋಷಭರಾಶಿಯವರು ಹಿಂದೆಲ್ಲ ಏನಾದರೂ ಒಂದು ಕೆಲಸ ಕಾರ್ಯಗಳಂತ ಸುಲಲಿತವಾಗಿ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಈಗ ದಿಢೀರ್ನ ಏನಾದ್ರೂ ಉದ್ಯೋಗದಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು, ಆ ಥರ ಖಂಡಿತ ಮಾಡೋಂಥದ್ದು ಬೇಡ. ಏನು ಹಿಂದೆಲ್ಲ ಉದ್ಯೋಗ ಮಾಡ್ತಾಯಿದ್ರೋ ಅದೇ ಉದ್ಯೋಗವನ್ನು ಕಂಟಿನ್ಯೂಸ್ ಮಾಡ್ತಾ ಹೋದರೆ ಶನಿದೇವರಿಂದ ಯಾವುದೇ ಅಶುಭ ಫಲವನ್ನು
ನೋಡಲಾಗುವುದಿಲ್ಲ, ಶುಭ ಫಲವನ್ನೇ ನೋಡಬಹುದು. ಕರ್ಮಸ್ಥಾನದಲ್ಲಿ ರಾಹುಗ್ರಹ ಕುಂಭರಾಶಿಯಲ್ಲಿ ಸಂಚರಿಸುವಾಗ ರಾಹುದೇವರಿಂದನೂ ಸಹ ಯಾವುದೇ ತೊಂದರೆ ತಾಪತ್ರಯಗಳು ನಿಮಗೆ ಇರೋದಿಲ್ಲ. ವ್ಯಯಾಧಿಪತಿ ಸಪ್ತಮಾಧಿಪತಿ ಕುಟುಂಬದ ಧನಸ್ಥಾನ ವಾಕ್ಸ್ಥಾನದಲ್ಲಿ ಸಂಚರಿಸುವಾಗ ಹಣಕಾಸಿಗೆ ಸಂಬಂಧಪಟ್ಟಂತೆ, ಧರ್ಮಪತ್ನಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಏನಾದರೂ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂಗೆ ಹಣಕಾಸನ್ನು ವ್ಯಯ ಮಾಡ್ಕೊಳ್ತಕ್ಕಂಥ ಸಮಯ. ಇಲ್ಲಿ ನಾವು ಸುಬ್ರಹ್ಮಣ್ಯ ದೇವರು ಹಾಗೂ ನರಸಿಂಹದೇವರಿಗೆ ಮಂಗಳವಾರಗಳಲ್ಲಿ ಪೂಜೆಯನ್ನು ಕೊಟ್ಟರೆ, ಉದಾಹರಣೆ ಈಗ ನಿಂಬೆಹಣ್ಣಿಂದ ಚಿತ್ರಾನ್ನವನ್ನು ಮಾಡಿ ಒಂದು 50-60 ಜನಕ್ಕೆ ಪ್ರಸಾದವಾಗಿ ಕೊಡ್ತಾ ಹೋದಲ್ಲಿ ಏನಾಗುತ್ತೆ, ಇಲ್ಲಿ ಕುಜಶಾಂತಿ ಆಗಿ ಶುಭ ಫಲವನ್ನೇ ನಾವು ನೋಡ್ಬೋದು. ಇಲ್ಲಿ ಕುಜಶಾಂತಿ ಹಾಗೂ ಶುಕ್ರಶಾಂತಿ, ಇಲ್ಲಿ ಕೇಂದ್ರ ಸ್ಥಾನ ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿಯಲ್ಲಿ ಕುಜನಿಂದ ಶುಕ್ರನಿಂದ ಕುಜ ವೀಕ್ಷಣೆ ಅಂತಂದೇಳಿ ಹೇಳ್ತೀವಿ. ಹಂಗಾಗಿ ಕುಜಶಾಂತಿ ಶುಕ್ರಶಾಂತಿ ಈ ಸಮಯದಲ್ಲಿ ಮಾಡ್ಕೊಂಡ್ರೆ ಶುಭ ಫಲವನ್ನೇ ವೀಕ್ಷಿಸಬಹುದು. ಶುಭವಾಗಲಿ.